ವಾಲ್ಯೂಮ್ ಸ್ಟಡಿ 4 ಯೆಹೋವನ ಮುಯ್ಯಿ ತೀರಿಸುವ ದಿನದ ಹರ್ಮೆಗೆದೋನ್ ಯುದ್ಧ ಅಧ್ಯಾಯ 8 ಕೊಯ್ಲುಗಾರರ ಕೂಗು ಪುಟ 269. ಮೇ 10, 1879ರಂದು ಮಿಸ್ಟರ್ ಕೆಲ್ಲಿ ಹೇಳಿದರು, ನಾನು ಹೇಳ ಬಯಸುವುದು ಏನೆಂದರೆ ನಾಣ್ಯ ತಯಾರಿಸುವ ತೂಕ ಮತ್ತು ಅಳತೆಯ ಕಮಿಟಿ ಮೂಲ ಬಿಲ್ಲನ್ನು ವರದಿ ಮಾಡಿದವರು ನಂಬಿಗಸ್ತರು ಮತ್ತು ಸಮರ್ಥರೂ ಆಗಿದ್ದರು ಮತ್ತು ನಿಬಂಧನೆಗಳನ್ನು ಕ್ಷಿಪ್ರವಾಗಿ ಪರೀಕ್ಷಿಸಿದರು ಮತ್ತು ಅವರ ಒಂದು ಅಂಗವಾಗಿ ನಾನು ವರದಿ ಮಾಡಿದೆ. ಅದರಲ್ಲಿ ಪ್ರಮಾಣಿತ ಬೆಳ್ಳಿ ಡಾಲರ್ ಮತ್ತು ವ್ಯಾಪಾರದ ಡಾಲರ್ ಎರಡರಲ್ಲೂ ನಿಬಂಧನೆ ಇತ್ತು. ಪ್ರಮಾಣಿತ ಡಾಲರನ್ನು ಕೈಬಿಡಲಾದ ಸೆನೆಟ್ನ ಒಂದು ವಿಭಾಗ ಅದರ ಪರ್ಯಾಯ ಕಾನೂನಿನ ಜಾರಿಗೆ ಬಂದ ಬಹಳ ಕಾಲದ ನಂತರ ನಾವು ಎಂದೂ ಕೇಳಿರಲಿಲ್ಲ ಎಂದು ನಾನು ಒಪ್ಪಿಕೊಳ್ಳುತ್ತೇನೆ. ಇದರ ಚರಿತ್ರೆಯ ಬಗ್ಗೆ ನನಗೆ ಏನೂ ತಿಳಿದಿಲ್ಲ. ನಾವು ಹೇಳಲು ಸಿದ್ಧವಾಗಿದ್ದೇನೆ, ಆದರೆ ದೇಶದ ಎಲ್ಲಾ ಶಾಸನದಲ್ಲಿ ಯುನೈಟೆಡ್ ಸ್ಟೇಟ್ಸ್ನ ಪ್ರಮಾಣಿತ ಬೆಳ್ಳಿ ಡಾಲರ್ನ ಅಮಾನ್ಯೀಕರಣಕ್ಕಿಂತಲೂ ಸಮವಾದ ರಹಸ್ಯ ಬೇರೊಂದಿಲ್ಲ. ಹೇಗೆ ಸಂಭವಿಸಿತು ಅಥವಾ ಯಾಕೆ ಎಂಬುದನ್ನು ಹೇಳಬಹುದಾದ ಒಬ್ಬ ಮನುಷ್ಯನನ್ನು ನಾನೆಂದೂ ಕಂಡಿಲ್ಲ. ಸೆನೇಟರ್ ಬೆಕ್ ಸೆನೆಟ್ ಮುಂದೆ ಹೇಳಿದ ಒಂದು ಭಾಷಣದಲ್ಲಿ ಜನವರಿ 10, 1878ರಂದು ಹೀಗೆ ಹೇಳಿದರು, ಬಿಲ್ ಅಂದರೆ ಬೆಳ್ಳಿ ಅಮಾನ್ಯೀಕರಣದ ಬಿಲ್ ಹೌಸ್ ಆಫ್ ಕಾಂಗ್ರೆಸ್ರಿಂದ ಎಂದಿಗೂ ಅರ್ಥವಾಗಿರಲಿಲ್ಲ. ವಾಸ್ತವಾಂಶವನ್ನು ಅರಿತವನಾಗಿ ನಾವು ಇನ್ನೂ ಹೇಳುತ್ತೇವೆ, ಯಾವುದೇ ವೃತ್ತಪತ್ರಿಕೆ ವರದಿಗಾರ ನಾನು ನೋಡಿರುವಂತೆ ಅವರು ಮಾಹಿತಿಯನ್ನು ಹೊಂದುವುದರಲ್ಲಿ ಅತ್ಯಂತ ಜಾಗರೂಕ ಮನುಷ್ಯರು. ಅವರಿಗೂ ಹೀಗಾಗಿರುವುದೆಂದು ಕಂಡುಹಿಡಿಯಲಿಲ್ಲ. ಸ್ಥಳಾವಕಾಶವಿದ್ದರೆ ಇತರರಿಂದ ಇದೇ ಪ್ರಕಾರದ ಪ್ರಬಲ ಅಭಿಪ್ರಾಯಗಳನ್ನು ಉಲ್ಲೇಖಿಸುತ್ತಿದ್ದೆ. ಬಿಲ್ನ ಶೀರ್ಷಿಕೆಯ ದಾರಿ ತಪ್ಪಿಸುವುದಾಗಿತ್ತು. ಯುನೈಟೆಡ್ ಸ್ಟೇಟ್ಸ್ನ ನಾಣ್ಯ ಟಂಕಿಸುವ ಕಾರ್ಖಾನೆಯ ಲೋಹ ಪರಿಶೋಧಕಕ್ಕೆ ಸಂಬಂಧಿಸಿದ ಕಾನೂನನ್ನೇ ಪರಿಷ್ಕರಿಸುವ ಕಾಯಿದೆ ಎಂದು ಕರೆಯಲಾಗಿತ್ತು ಮತ್ತು ಬೆಳ್ಳಿಯ ಅಮಾನ್ಯೀಕರಣವನ್ನು ಮಾಡಿ ಮೊದಲನೆಯದಾಗಿ ಪ್ರಾವಿಷನ್ ಆಫ್ ಸೆಕ್ಷನ್ 14ರಿಂದ ಮರೆಮಾಡಿ ಇಂದಿನಿಂದ ಚಿನ್ನದ ಡಾಲರ್ ಮೌಲ್ಯದ ಒಂದು ಘಟಕ ಅಂದರೆ ಬಿ ದ ಯೂನಿಟ್ ಆಫ್ ವ್ಯಾಲ್ಯೂ ಆಗಿರಬೇಕು ಮತ್ತು ಎರಡನೆಯದಾಗಿ ಸೆಕ್ಷನ್ 15ರ ಬೆಳ್ಳಿಯ ನಾಣ್ಯವನ್ನು ವಿವರಿಸುತ್ತದೆ ಮತ್ತು ನಿರ್ದಿಷ್ಟಪಡಿಸುತ್ತದೆ, ಆದರೆ ಸಂಪೂರ್ಣವಾಗಿ ಸ್ಟ್ಯಾಂಡರ್ಡ್ ಎಂಬುದನ್ನು ನಮೂದಿಸಲು ಬಿಟ್ಟುಬಿಡಲಾಯಿತು. ಜೂನ್ 22, 1874ರ ಆಕ್ಟ್ ಅಷ್ಟನ್ನೇ ಹೆಸರಿಸದೆ ಸ್ಟ್ಯಾಂಡರ್ಡ್ ಬೆಳ್ಳಿಯ ಡಾಲರನ್ನು ಹೆಸರಿಸದೆ ಕೊಲ್ಲುವುದನ್ನು ಮುಗಿಸಿತು. ಆಕ್ಟ್ ಆಫ್ 1873ರ ಪ್ರಕಾರ ನಾಣ್ಯವನ್ನು ಮುದ್ರಿಸಬೇಕೇ ಹೊರತು ಬೇರೆ ಯಾವುದೇ ನಾಣ್ಯವನ್ನು ಒದಗಿಸಲಾಗುವುದಿಲ್ಲವೆಂದಿತು ಮತ್ತು ಪ್ರಧಾನಿ ಯು.ಎಸ್. ಗ್ರಾಂಟ್ನ ಸಹಿ ಕಾನೂನುಕ್ರಿಯವಾಯಿತು. ಅದರ ವಿಧಾನವು ತಿಳಿದಿಲ್ಲವಾದ್ದರಿಂದ ಅದನ್ನು 4 ವರ್ಷಗಳ ನಂತರ ಪ್ರಕಟಿಸಲಾಯಿತು ಮತ್ತು ಅದರ ಪರಿಣಾಮವು ಸ್ಪಷ್ಟವಾಗತೊಡಗಿತು. ವಾಸ್ತವವಾಗಿ ಕೆಲವರನ್ನು ಹೊರತುಪಡಿಸಿ ದೂರದೃಷ್ಟಿಯುಳ್ಳ ಬಂಡವಾಳಗಾರರು ನಾಣ್ಯ ಅಥವಾ ಕಾಗದದ ಹಣದ ಮೇಲೆ ಬಹಳ ಗಮನವಿಟ್ಟರು. ದೇಶವು ಇನ್ನೂ ನಾಣ್ಯ ಅಥವಾ ಕಾಗದದ ಹಣದ ಪಾವತಿಗೆ ಪುನರಾರಂಭಿಸಿರಲಿಲ್ಲವಾದರೂ ಈ ದಿಶೆಯಲ್ಲಿ ಇದೊಂದು ಸಹಾಯಕ ಸಿದ್ಧತೆಯ ಹೆಜ್ಜೆಯಾಗಿ ಪರಿಣಮಿಸಿತು. ಸಿನ್ಸಿನಾಟಿ ಕಮರ್ಷಿಯಲ್ ಗೆಜೆಟ್ನ ಸಂಪಾದಕರಾದ ಮಿಸ್ಟರ್ ಮೂರತ್ ಹಾಲ್ ಸ್ಟಡ್ ತನ್ನ ದಿನಗಳಲ್ಲಿ ಒಬ್ಬ ಸಮರ್ಥನಾದ ಮನುಷ್ಯನು. ಅಕ್ಟೋಬರ್ 24, 1877ರಲ್ಲಿ ನ್ಯೂಯಾರ್ಕ್ ಜರ್ನಲ್ಗೆ ಆತನ ಲೇಖನಿಯಿಂದ ಬರೆದ ಪತ್ರಿಕೆಯಿಂದ ತೆಗೆದದ್ದನ್ನು ಕೆಳಗೆ ಉಲ್ಲೇಖಿಸಲಾಗಿದೆ. ಈ ಬ್ರಿಟಿಷ್ ಗೋಲ್ಡ್ ಪಾಲಿಸಿ, ಬ್ರಿಟಿಷ್ ಚಿನ್ನದ ನೀತಿ ನಿಪುಣರ ಕೆಲಸವೇ ಸರಿ. ಯಶಸ್ವಿಯಾಗಲು ತಪ್ಪಿಸಿಕೊಳ್ಳುವ ನೆಪವೊಂದೇ ಅವಶ್ಯವಿತ್ತು. ಬಹುಶಃ ನಾಣ್ಯವು ಚಾಲನೆಯಲ್ಲಿಲ್ಲದ ಕಾರಣ ಮತ್ತು ಸಾರ್ವಜನಿಕ ದೃಷ್ಟಿಗೆ ಮರೆಯಾಗಿದ್ದ ಕಾರಣ ಗಮನ ಸೆಳೆದೆಯೋ ಅಕ್ರಮವಾಗಿ ಹಸ್ತಕ್ಷೇಪ ಮಾಡಿದ್ದಾರೆ. ಮಾನೋಮೆಟಾಲಿಕ್ ಸಿಸ್ಟಮ್ ಅಂದರೆ ಒಂದು ಲೋಹದ ಮೇಲೆ ಪೂರ್ಣವಾಗಿ ಅವಲಂಬಿಸಿರುವುದು. ಈ ದೊಡ್ಡ ಸಾಲ ಕೊಡುವವರ ದೇಶದಲ್ಲಿ ಹೀಗೆ ಸಾಲಗಾರರ ದೇಶದ ಮೇಲೆ ಯಾವ ಚರ್ಚೆಯೂ ಇಲ್ಲದೆ ಹೊರಡಿಸಲಾಯಿತು.